ಕರ್ನಾಟಕ ರಕ್ಷಣಾ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಲವಳ್ಳಿ ಚಲಪತಿ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷರ ಒಂದು ನೇಮಕ ಹಾಗೂ ಹಲವು ಸಂಘಟನಾಕಾರ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ನೇಮಕ ಮಾಡವ್ರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ನಾನು ಸುಮಾರು ಸಂಘಟನಾಕಾರರನ್ನು ನೋಡ್ತೀನಿ, ಆದರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ವಿನಯ ಮಾತು, ಅವರ ಒಂದು ಗೌರವತನ ನಾನು ಕಂಡಿರಲಿಲ್ಲ. ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮುಳಬಾಲ್ ತಾಲೂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನೇ ಕೆಲಸ ಇರಲಿ ಯಾವತ್ತೂ ನಮಗೆ ಡಿಮ್ಯಾಂಡ್ ಮಾಡಿದವರಲ್ಲ. ನಾನು ಏನು ಮಾಡಿದ್ರೇನು ಅವು ಕರೆಕ್ಟಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ, ನೀವು ಮಾಡಿ ಶಾಹಿದವ್ರೆ ಅಂತ ಹೇಳ್ತಾರೆ ವಿನಃ ಬೇಡ ಅಂತೂ ನನಗೆ ಯಾವತ್ತೂ ಒಂದು ದಿವಸನೂ ಹೇಳಿರಲಿಲ್ಲ. ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದಂಗೆ ರಾಜ್ಯಾಧ್ಯಕ್ಷರಂದ್ರೆ ಬೇರೆ ಬೇರೆ ತರ ಇರ್ತಾರೆ, ಆದರೆ ನಮ್ಮ ಪುಣ್ಯ ಏನೋ ನಮಗೆ ಇಂಥ ರಾಜ್ಯಾಧ್ಯಕ್ಷರು ಸಿಕ್ಕವ್ರೆ. ಅವರಿಗೆ ನನ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ, ನೀವು ಮಾಡ್ತೀರಾ ಅದು ಸದ್ಗುಣವಾಗಿರುತ್ತೆ, ಅದು ಕಾನೂನಿ ಚೌಕಟ್ಟಲ್ಲಿ ಇರುತ್ತೆ ಅಂತ ನನಗೆ ಬಹಳ ಮೆಚ್ಚುಗೆ ಪಡ್ತಾರೆ. ನನಗೆ ಆ ಒಂದು ಗುಣ ನನಗೆ ಬಹಳ ಇಷ್ಟ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ. ಸುಮಾರು ಒಂದು 4-5 ಸಂಘಟನೆಗಳು ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತವೆ, ಆದರೆ ಯಾವುದೇ ಒಂದು ಚುಕ್ಕೆ ಇಲ್ಲದೆ ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಅದು ಕೇವಲ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಲವಳ್ಳಿ ಚಲಪತಿ ಬಣ ಒಂದೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು. ಹಾಗಾಗಿ ಇವತ್ತು ಒಂದು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡವ್ರೆ. ನಾನು ಅವರು ಅಂತೂ ಅವರಷ್ಟು ದೊಡ್ಡವನಲ್ಲ, ಆದ್ರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರು ನಮ್ಮನ್ನು ಮಾರ್ಗದರ್ಶಿಯಾಗಿ ಇವತ್ತು ನಮ್ಮನ್ನು ನಡೆಸ್ತಾವ್ರೆ. ನಾವು ಅದೇ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜಿಲ್ಲೆಯಲ್ಲೂ ಇನ್ನು ಮುಂದಕ್ಕೆ ನೀವು ಏನೇ ಕಾರ್ಯಕ್ರಮ ಮಾಡಿ ನಿಮ್ಮ ಸಾಥನ್ನು ನಾವು ನೀಡ್ತೀವಿ. ಅದು ಕಾನೂನಿನ ಚೌಕಟ್ಟಲ್ಲಿ ಹಾಗೂ ಎಲ್ಲರ ಒಂದು ಮೆಚ್ಚುಗೆ ಅಂತ ಇರಬೇಕು. ಅದು ಕೇವಲ ಕನ್ನಡವಾಗಿರಬೇಕು ಅಂತ ಕಾರ್ಯಕ್ರಮಗಳು ಮಾಡಿ ನಾವು 24 ಗಂಟೆ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಸಾಥ್ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕರಿಸ್ತಾ, ನಮ್ಮ ಮುಳಬಾಲ್ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶ್ರೀ ಶಾಹಿದ್ರವರು ಎಲ್ಲರೂ ಪರಿಚಯ ಮಾಡಿಕೊಟ್ರು. ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಪರವಾಗಿ ಅವರಿಗೆ ಸ್ವಾಗತನ ಬಯಸ್ಕೊಳ್ತಾ, ಇವತ್ತೊಂದು ದಿವಸ ಈ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸಮಿತಿಯ ಒಂದು ರಚನೆಯ ಪೂರ್ವಭಾವಿ ಸಭೆಯನ್ನು ಈ ಒಂದು ಮುಳಬಾಲ್ನಲ್ಲಿ ಹಮ್ಮಿಕೊಂಡಿರೋದು ನಮಗೆಲ್ರಿಗೂ ಸಂತೋಷದ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಚಲವಳ್ಳಿ ಚಲಪತಿ ಗೌಡರವರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಮ್ಮ ಕೋಲಾರ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಹಾಗೂ ಕಾರ್ಯಕಾರಿ ಮಂಡಳಿಯ ಒಂದು ರಚನೆ ಇವತ್ತಿನ ದಿವಸ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ ಯಾವ ಒಂದು ಹುದ್ದೆಗೆ ಯಾರ ಹೆಸರನ್ನು ನೇಮಕ ಮಾಡ್ತಾರೋ ಅವರು ಕನ್ನಡ ನಾಡು, ನುಡಿ, ನೆಲ, ಜಲಕ್ಕೋಸ್ಕರ ತಮ್ಮದೇ ಆದಂತಹ ಸಮಯವನ್ನು ನಿಗದಿ ಮಾಡಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಗಳನ್ನು ಮಾಡಿ ಈ ನಮ್ಮ ರಕ್ಷಣಾ ವೇದಿಕೆಯ ಒಂದು ಹೆಸರನ್ನು ಇಡೀ ರಾಜ್ಯ ಮಟ್ಟದಲ್ಲೆಲ್ಲ, ಒಂದು ನಮ್ಮ ದೇಶ ಮಟ್ಟದಲ್ಲೇ, ನಮ್ಮ ರಾಷ್ಟ್ರ ಮಟ್ಟದಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮುಂದಿನ ಒಂದು ವಿಷಯದ ಬಗ್ಗೆ ಮಂಡನೆ ಮಾಡೋಕ್ಕೆ ಅವ್ರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.